ಮನೆಯಲ್ಲಿರುವ ಹಳೆ ಸಾಕ್ಸ್ ಸಾಕು, ವಾಷಿಂಗ್ ಮಿಷಿನ್ನ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ವಾಷಿಂಗ್ ಮಿಷಿನ್ ಯಾವತ್ತೂ ಹೊಸದರಂತೆ ಇರುತ್ತೆ. ಬಟ್ಟೆ ಒಗೆಯೋದಕ್ಕೆ ಇದೊಂದು ಸೂಪರ್ ಟಿಪ್ಸ್. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಬಟ್ಟೆಯನ್ನು ನಾವೆಲ್ಲ ವಾಷಿಂಗ್ ಮಿಷಿನಲ್ಲಿ ಒಗಿತೀವಿ ಅಲ್ವಾ, ಆದರೂ ಬಟ್ಟೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಅಷ್ಟೇ ಅಲ್ಲ, ನಾವು ಸೋಪ್ ಪೌಡರ್ನ ಬಳಸಿದ್ರೆ ಬಟ್ಟೆ ಮೇಲೆ ಅಲ್ಲಲ್ಲಿ ಸೋಪ್ ಪೌಡರ್ನ ಕಲೆ ಕೂತು ಬಿಡುತ್ತೆ. ಅಲ್ಲಲ್ಲಿ ವೈಟ್ ಸ್ಪಾಟ್ಸ್ ಕಾಣಿಸುತ್ತೆ. ಕೆಲವರು ಇದಕ್ಕೋಸ್ಕರ ಏನು ಮಾಡ್ತಾರೆ, ಲಿಕ್ವಿಡ್ ಡಿಟರ್ಜೆಂಟ್ಗಳನ್ನು ಬಳಸ್ತಾರೆ. ಆದರೆ ಇದು ಸ್ವಲ್ಪ ಕಾಸ್ಟ್ಲಿ ಕೂಡ. ಈ ಲಿಕ್ವಿಡ್ ಡಿಟರ್ಜೆಂಟನ್ನೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಬಟ್ಟೆ ಮಾಮೂಲಿ ಸೋಪ್ ಪೌಡರಿಂದನೂ ಕ್ಲೀನ್ ಆಗುತ್ತೆ. ಅದಕ್ಕಾಗಿ ನಾವು ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ತುಂಬಾ ಚೆನ್ನಾಗಿ ವಾಷಿಂಗ್ ಮಿಷಿನ್ನಲ್ಲೇ ಬಟ್ಟೆ ಕ್ಲೀನ್ ಆಗುತ್ತೆ. ನೋಡಿ, ಸೋಪ್ ಪೌಡರ್ ಬಳಸಿದ್ರೆ ವಾಷಿಂಗ್ ಮಿಷಿನ್ ಹಾಳಾಗುತ್ತೆ ಅಂತಲೂ ನೀವು ಕೇಳಿರ್ತೀರ. ಆದರೆ ನಾನು ಹೇಳುವ ರೀತಿಯಲ್ಲಿ ಬಳಸಿ ನೋಡಿ, ವಾಷಿಂಗ್ ಮಿಷಿನ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಬಟ್ಟೆ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮೊದಲಿಗೆ ಒಂದು ಬೌಲ್ನ ತಗೊಳ್ಳಿ. ಇದಕ್ಕೆ ಸುಮಾರು ನಿಮ್ಮ ಬಟ್ಟೆ ಒಗೆಯೋದಕ್ಕೆ ಎಷ್ಟು ಡಿಟರ್ಜೆಂಟ್ ಪೌಡರ್ ಬೇಕು ನೋಡಿ, ಅಷ್ಟು ಡಿಟರ್ಜೆಂಟ್ ಪೌಡರ್ನ ಹಾಕ್ಕೊಳ್ಳಿ. ನಂತರ ಚೆನ್ನಾಗಿ ಕಲೆಗಳು ಹಾಗೆ ವಾಸನೆ ಏನಾದರೂ ಇರುತ್ತಲ್ಲ, ಬ್ಯಾಡ್ ಸ್ಮೆಲ್ಲು, ಸ್ವೆಟ್ ಸ್ಮೆಲ್ ಅಂದರೆ ಬೆವರಿನ ಸ್ಮೆಲ್ ಏನಾದರೂ ಇದ್ದರೆ ಅದನ್ನು ಹೋಗಲಾಡಿಸೋದಕ್ಕಾಗಿ ನಾನು 1 ಚಮಚದಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಹಾಕೋದ್ರಿಂದ ಬಟ್ಟೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬಟ್ಟೆಯಲ್ಲಿ ಕೂಡ ಒಳ್ಳೆಯ ಶೈನ್ ಬರುತ್ತೆ. ನಂತರ ಈ ರೀತಿಯ ಒಂದು ಹಳೆಯ ಸಾಕ್ಸ್ನ ತಗೊಳ್ಳಿ. ಒಗೆದಿರುವಂತಹ ಹಳೆಯ ಸಾಕ್ಸ್ನ ತಗೋಬೇಕು. ಈ ಮಿಶ್ರಣ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಇದನ್ನು ಈ ಸಾಕ್ಸ್ ಒಳಗಡೆ ಹಾಕ್ಕೊಳ್ಳೋಣ. ಈ ರೀತಿ ಪೂರ್ತಿಯಾಗಿ ಈ ಸಾಕ್ಸ್ ಒಳಗಡೆ ಹಾಕಿದ್ಮೇಲೆ ಈ ರೀತಿ ಒಂದು ಗಂಟನ್ನು ಹಾಕ್ಕೊಳ್ಳಿ. ನೋಡಿ, ರೆಡಿ ಆಯಿತು. ಈ ಸಾಕ್ಸ್ನ ಇವಾಗ ವಾಷಿಂಗ್ ಮಿಷಿನಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಇವಾಗ ಈ ಸಾಕ್ಸನ್ನು ಕೂಡ ವಾಷಿಂಗ್ ಮಿಷಿನ್ ಒಳಗಡೆ ಹಾಕ್ಕೊಳ್ತೀನಿ. ಈ ರೀತಿ ನಾವು ಹಾಕಿ ವಾಷಿಂಗ್ ಮಿಷಿನ್ನ ರನ್ ಮಾಡಬೇಕು. ನಾವೆಲ್ಲ ಸೋಪ್ ಪೌಡರ್ನ ಈ ಡಿಟರ್ಜೆಂಟ್ ಹಾಕುವಂಥ ಜಾಗ ಇರುತ್ತಲ್ಲ, ಅಲ್ಲಿ ಹಾಕ್ತೀವಿ. ಆದರೆ ಈ ರೀತಿ ಹಾಕೋದ್ರಿಂದ ಕೆಲವೊಮ್ಮೆ ಬಟ್ಟೆಗಳಲ್ಲಿ ಈ ವೈಟ್ ಸ್ಟೇನ್ಸ್ ಅಂದರೆ ಈ ಡಿಟರ್ಜೆಂಟ್ನ ಸ್ಟೇನ್ಸ್ ಅಥವಾ ಕಲೆಗಳು ಕುತ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ಕಲೆಗಳು ಕುತ್ಕೊಳ್ಳುತ್ತೆ. ಈ ರೀತಿ ಆಗಬಾರ್ದು ಅಂತಲೇ ನಾವು ಸಾಕ್ಸ್ನ ಮೂಲಕ ಡಿಟರ್ಜೆಂಟ್ನ ಹಾಕಿರೋದು. ಹೀಗೆ ಹಾಕೋದ್ರಿಂದ ಬಟ್ಟೆಗಳು ಕೂಡ ಕ್ಲೀನ್ ಆಗುತ್ತೆ. ಬಟ್ಟೆಯಲ್ಲಿ ಯಾವುದೇ ರೀತಿಯ ಕಲೆಗಳು ಉಳಿಯೋದಿಲ್ಲ. ಈ ಡಿಟರ್ಜೆಂಟ್ ಪುಡಿ ಏನಿದೆ ಅಲ್ಲ, ನೀರ್ ಜೊತೆ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ಸೋಪಲ್ಲಿರುವಂತಹ ಬೇಡದ ಏನಾದರೂ ತುಣುಕಿರುತ್ತಲ್ಲ, ಅದು ಸಾಕ್ಸ್ ಒಳಗಡೆ ಉಳಿದು ಬಿಡುತ್ತೆ. ಸೊ ಏನಾಗುತ್ತೆ, ನಿಮಗೆ ಬಟ್ಟೆ ಕೂಡ ಕ್ಲೀನ್ ಆಗುತ್ತೆ. ಬಟ್ಟೆಯಲ್ಲಿ ಯಾವುದೇ ರೀತಿಯ ಸ್ಟೇನ್ಸ್ ಆಗಲಿ ಕಲೆಗಳಾಗಲಿ ಆಗೋದಿಲ್ಲ. ಹಾಗೆಯೇ ವಾಷಿಂಗ್ ಮಿಷಿನ್ನಲ್ಲಿ ಹೋಗಿ ಡಿಟರ್ಜೆಂಟ್ ಪೌಡರ್ ಕೂರುತ್ತೆ ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ. ತುಂಬಾ ಯೂಸ್ಫುಲ್ ಆಗಿರೋವಂಥ ಟಿಪ್ಸ್ ಇದು. ತಪ್ಪದೆ ನೀವು ಕೂಡ ಫಾಲೋ ಮಾಡಿ ನೋಡಿ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.